ವೀಕ್ಷಕರ ನಮಸ್ಕಾರ. 4 ಟಿ20 ಪಂದ್ಯಗಳ ಸರಣಿಯ ಪೈಕಿ ಇಂದು ವೀಕ್ಷಕರ 4ನೇ ಟಿ20 ಪಂದ್ಯದಲ್ಲಿ ಇಂಡಿಯಾ ಹಾಗೂ ಸೌತ್ ಆಫ್ರಿಕಾ ತಂಡವು ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ತಿಲಕ್ ವರ್ಮಾ ಹಾಗೂ ಸಂಜು ಸ್ಯಾಮ್ಸನ್ ಅವರ ಅಬ್ಬರಕ್ಕೆ ಹರಿಣಗಳ ಪಡೆಯು ತತ್ತರಿಸಿ ಹೋಗಿದ್ದಾರೆ. ಇನ್ನು ವೀಕ್ಷಕರ ಅದೇ ರೀತಿಯಾಗಿ 300 ವರ್ಷಗಳ ದಾಖಲೆ ಸಮೇತ ಈ ಒಂದು ಪಂದ್ಯದಲ್ಲಿ ಧ್ವಂಸವಾಗಿ ಹೋಗಿದೆ. ಹೌದು ವೀಕ್ಷಕರ, ಈ ಒಂದು ಪಂದ್ಯದಲ್ಲಿ ಇತಿಹಾಸದಲ್ಲಿ ಸ್ಫೋಟಕವಾದ ಶತಕಗಳು ಈ ಇಬ್ಬರು ಆಟಗಾರರು ಸಿಡಿಸಿ ಮಿಂಚಿದ್ದಾರೆ. ವೀಕ್ಷಕರ ಇದರ ಬಗ್ಗೆ ಸಂಪೂರ್ಣ ಅಪ್ಡೇಟ್ಸ್ ತಿಳಿಯೋದಕ್ಕಿಂತ ಮುಂಚಿತವಾಗಿ ಈ ಇಬ್ಬರು ಆಟಗಾರರು ಹೊಡೆದಂಥ ಸ್ಫೋಟಕ ಶತಕಗಳಿಗೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ವೀಕ್ಷಕರೇ, ನೀವು ಮಾಡುವ ಕೇವಲ ಒಂದು ಲೈಕ್ಸ್ಗಳು ಇವರಿಗೆ ಮೋಟಿವೇಶನ್ ಸಿಗುತ್ತವೆ. ಅದೇ ರೀತಿಯಾಗಿ ವೀಕ್ಷಕರೇ ಕಾಮೆಂಟ್ ಬಾಕ್ಸಲ್ಲಿ ಸಂಜು ಸ್ಯಾಮ್ಸನ್ ಹಾಗೂ ತಿಲಕ್ ವರ್ಮಾ ಎಂದು ಟೈಪ್ನ ಮಾಡಿ ದಯವಿಟ್ಟು ಕಾಮೆಂಟ್ನ ತಿಳಿಸಿ. ವೀಕ್ಷಕರೇ, ಇಂದು ವಾಂಡರ್ಸ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಇಂಡಿಯಾ ಹಾಗೂ ಸೌತ್ ಆಫ್ರಿಕಾ ತಂಡವು ಕೊನೆಯ ಟಿ20 ಪಂದ್ಯದಲ್ಲಿ ಮುಖಾಮುಖಿಯಾಗಿವೆ. ಇನ್ನು ವೀಕ್ಷಕರೇ, ಈ ಒಂದು ಟಿ20 ಸರಣಿಯ ಕೊನೆಯ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತ್ತು. ಅದರಂತೆ ಬ್ಯಾಟ್ ಮಾಡಿದ ಟೀಮ್ ಇಂಡಿಯಾ ತಂಡವು 20 ಓವರ್ಗಳಲ್ಲಿ 283 ರನ್ಗಳನ್ನು ಕಲೆ ಹಾಕುವ ಮೂಲಕ 1 ವಿಕೆಟ್ ಕಳೆದುಕೊಂಡಿತು. ಹೌದು ವೀಕ್ಷಕರೇ, ಓಪನಿಂಗ್ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಿದ್ದ ಸಂಜು ಸ್ಯಾಮ್ಸನ್ ಹಾಗೂ ಅಭಿಷೇಕ್ ಶರ್ಮಾ ಅವರು ಈ ಒಂದು ಪಂದ್ಯದಲ್ಲಿ ಸ್ಫೋಟಕ ಇನ್ನಿಂಗ್ಸ್ ಆಡಿದರು. ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಅವರು ಆಡಿದಂಥ 56 ಎಸೆತಗಳಲ್ಲಿ ಸ್ಫೋಟಕವಾಗಿ 109 ರನ್ ಸಿಡಿಸಿ ಮಿಂಚಿದರು. ಇನ್ನು ವೀಕ್ಷಕರೇ, ಈ ಒಂದು ಶತಕದ ಇನ್ನಿಂಗ್ಸ್ನಲ್ಲಿ ಭರ್ಜರಿಯಾಗಿ 9 ಸಿಕ್ಸರ್ ಹಾಗೂ 6 ಬೌಂಡ್ರಿಗಳು ಒಳಗೊಂಡಿದ್ದವು. ಇನ್ನು ಅದೇ ರೀತಿಯಾಗಿ ಸಂಜು ಸ್ಯಾಮ್ಸನ್ ಅವರು ಬರೋಬ್ಬರಿ 194.64 ಸ್ಟ್ರೈಕ್ ರೇಟ್ನೊಂದಿಗೆ ಉತ್ತಮವಾಗಿ ಬ್ಯಾಟ್ ಬೀಸಿದ್ದರು. ಇನ್ನು ಇವರಿಗೆ ಸಾಥ್ ಕೊಡುತ್ತಿದ್ದ ಅಭಿಷೇಕ್ ಶರ್ಮಾ ಅವರು ಕೇವಲ 36 ರನ್ ಗಳಿಸಲು ಶಕ್ತರಾದರು. ಇನ್ನು ವೀಕ್ಷಕರೇ, ನಂತರ ಬಂದಿದ್ದ ತಿಲಕ್ ವರ್ಮಾ ಅವರು ಈ ಒಂದು ಪಂದ್ಯದಲ್ಲೂ ಕೂಡ ಸ್ಫೋಟಕವಾದ ಶತಕ ಸಿಡಿಸಿ ಮಿಂಚಿದರು. ಹೌದು, ಆಡಿದಂಥ 47 ಎಸೆತಗಳಲ್ಲಿ ಬರೋಬ್ಬರಿ 120 ರನ್ ಸಿಡಿಸುವ ಮೂಲಕ ಮತ್ತೊಂದು ಬ್ಯಾಕ್ ಟು ಬ್ಯಾಕ್ ಶತಕ ಸಿಡಿಸಿ ಮಿಂಚಿದರು. ಇನ್ನು ವೀಕ್ಷಕರೇ, ಇವರ ಒಂದು ಇನ್ನಿಂಗ್ಸ್ನಲ್ಲಿ 9 ಬೌಂಡ್ರಿ ಹಾಗೂ 10 ಸಿಕ್ಸರ್ಗಳು ಒಳಗೊಂಡಿದ್ದವು. ಹೌದು, ಈ ಒಬ್ಬ ಆಟಗಾರನು ಕೂಡ ಬರೋಬ್ಬರಿ 255.32 ಸ್ಟ್ರೈಕ್ ರೇಟ್ನೊಂದಿಗೆ ಉತ್ತಮವಾಗಿ ಬ್ಯಾಟ್ ಬೀಸಿದ್ದನು. ವೀಕ್ಷಕರೇ, ಈ ಇನ್ನಿಂಗ್ಸ್ಗಳ ಮೂಲಕ ಟೀಮ್ ಇಂಡಿಯಾ ತಂಡವು ಈ ಕೊನೆಯ ಟಿ20 ಪಂದ್ಯದಲ್ಲಿ ಬೃಹತ್ ಮೊತ್ತವನ್ನು ಕಲೆಯಾಗುವಲ್ಲಿ ಯಶಸ್ವಿಯಾಗಿದೆ. ಇನ್ನು ವೀಕ್ಷಕರೇ, ಇದೇ ರೀತಿಯಾಗಿ ಈ ಒಂದು ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡದ ಪರವಾಗಿ ಬೌಲಿಂಗ್ನಲ್ಲಿ ಎಲ್ ಸಿಪ್ಲಾಮಾ ಅವರು ಹಾಕಿದಂಥ 4 ಓವರ್ಗಳಲ್ಲಿ ಬರೋಬ್ಬರಿ 58 ರನ್ ನೀಡಿ 1 ವಿಕೆಟ್ ಕಬಳಿಸಿ ಮಿಂಚಿದರೆ, ಇನ್ನು ಉಳಿದಂಥ ಎಲ್ಲ ಸೌತ್ ಆಫ್ರಿಕಾ ತಂಡದ ಬೌಲರ್ಸ್ಗಳು ತುಂಬ ದುಬಾರಿಯಾದರು. ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ಇಬ್ಬರು ಬ್ಯಾಟ್ಸ್ಮನ್ಗಳು ಕೂಡ ಭರ್ಜರಿಯಾದ ಇನ್ನಿಂಗ್ಸ್ ಆಡಿದ್ದಾರೆ. ಇನ್ನು ವೀಕ್ಷಕರೇ, ಈ ಒಂದು ಇನ್ನಿಂಗ್ಸ್ಗಳ ಮೂಲಕ ಇದೀಗ ಟೀಮ್ ಇಂಡಿಯಾ ತಂಡವು ಈ ಕೊನೆಯ ಟಿ20 ಪಂದ್ಯದಲ್ಲಿ ಹೊಸ ದಾಖಲೆಯನ್ನು ಕೂಡ ಬರೆದು ಹಾಕಿದೆ. ವೀಕ್ಷಕರೇ, ಇದಾಗಿತ್ತು ಕೊನೆಯ ಟಿ20 ಪಂದ್ಯದ ಫುಲ್ ಅಪ್ಡೇಟ್ಸ್. ಐ ಹೋಪ್ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ.